ಬಿಗ್ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ ಟಿಎಪಿಸಿಎಂಎಸ್ನಲ್ಲಿ ದಾಖಲೆ ರಸಗೊಬ್ಬರ ಮಾರಾಟ. ಕಳೆದ ಸಾಲಿನಲ್ಲಿ 15 ಕೋಟಿ ರು ಗೊಬ್ಬರ ಮಾರಾಟ. ಎಲ್ಲೆಡೆ ಯೂರಿಯಾದ ಅಭಾವದ ನಡುವೆಯೂ 2,000 ಚೀಲ ಯೂರಿಯಾ ನೇರ ಮಾರಾಟದ ಹೆಗ್ಗಳಿಕೆ. ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಮಾಹಿತಿ. ಟಿಎಪಿಸಿಎಂಎಸ್ ಚುನಾವಣೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ಬಾಗೂರು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ. ಎಲ್ಲ 7 ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಅಭ್ಯರ್ಥಿಗಳು. ಉತ್ತಮ ಬೆಳವಣಿಗೆ ಸಾಧಿಸಿರುವ ಸಂಘದ ಮತ್ತಷ್ಟು ಸಾಧನೆಗೆ ನಮ್ಮನ್ನ ಬೆಂಬಲಿಸಿ ಎಂಬುದಾಗಿ ಮನವಿ. ಹಾಗೂ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಿನಲ್ಲಿ ಸುಖ ಸಂತೋಷ ನೀಡಲಿ ಎಂಬುದಾಗಿ ಪಟ್ಟಣದ ಜನತೆಗೆ ಶುಭ ಕೋರಿದ ಗೋರನಹಳ್ಳಿ ಲಕ್ಷ್ಮೀನಾರಾಯಣ್. ಮನಸ್ಸಿನ ಅಂಧಕಾರ ತೊಡೆದು ಜ್ಞಾನದ ಬೆಳಕು ಹರಿಯಲಿ ಎಂದರು. ವಾರ್ತೆಗಳ ವಿವರ. ರಸಗೊಬ್ಬರದ ಅಭಾವದ ನಡುವೆಯೂ ತಾಲೂಕಿನ ರೈತರಿಗೆ ಪಟ್ಟಣದ ಟಿಎಪಿಸಿಎಂಎಸ್ನ ರಸಗೊಬ್ಬರ ಮಾರಾಟ ಶಾಲೆಯಿಂದ ಸಮರ್ಪಕ ರಸಗೊಬ್ಬರವನ್ನ ರೈತರಿಗೆ ಸಕಾಲದಲ್ಲಿ ಪೂರೈಸಿ ರೈತರ ಹಿತ ಕಾಯುವ ಕೆಲಸ ಮಾಡಲಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಹೇಳಿದರು. ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಕಚೇರಿಯಲ್ಲಿ ಮಾಧ್ಯಮದವರಿಗೆ ರಸಗೊಬ್ಬರ ಕುರಿತಾಗಿ ಮಾಹಿತಿ ನೀಡಿದ ಅವರು, ಟಿಎಪಿಸಿಎಂಎಸ್ನ ವಹಿವಾಟಿನಲ್ಲಿ ರಸಗೊಬ್ಬರ ಮಾರಾಟ ಪ್ರಮುಖವಾದದ್ದು. ಕಳೆದ ಸಾಲಿನಲ್ಲಿ ರಸಗೊಬ್ಬರ ಮಾರಾಟದಲ್ಲಿ 15 ಕೋಟಿ ರುನ ವಹಿವಾಟು ನಡೆಸಿದೆ. ರೈತರಿಗೆ ಎಂದಿಗೂ ತೊಂದರೆಯಾಗದ ರೀತಿ ಸಕಾಲಕ್ಕೆ ಗೊಬ್ಬರ ಮಾರಾಟ ಮಾಡುತ್ತಿದ್ದೇವೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಎಲ್ಲ ತೆರನಾದ ಗೊಬ್ಬರಗಳ ಬೇಡಿಕೆ ಇರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ಪ್ರಮುಖವಾಗಿ ಜಿಲ್ಲೆಯೆಲ್ಲೆಡೆ ಯೂರಿಯಾ ಗೊಬ್ಬರದ ಅಭಾವ ಸೃಷ್ಟಿಯಾಗಿತ್ತು. ಖಾಸಗಿ ರಸಗೊಬ್ಬರ ಮಾರಾಟಗಾರರು ದುಬಾರಿ ಬೆಲೆಗೆ ಯೂರಿಯಾ ಮಾರಾಟ ಮಾಡಿದ್ದುಂಟು. ಆದರೆ ಟಿಎಪಿಸಿಎಂಎಸ್ ಗೊಬ್ಬರ ಉತ್ಪನ್ನ ಕಂಪನಿಗಳಾದ ಇಫ್ಕೋ, ಸ್ಪಿಕ್, ವಿಪ್ಕೋರವರೊಂದಿಗೆ ಸಂಪರ್ಕ ಮಾಡಿ 1 ರು ಲಾಭ ಪಡೆಯದಂತೆ ಮೂಲ ಬೆಲೆಯಲ್ಲೇ 2,000ಕ್ಕೂ ಹೆಚ್ಚು ಚೀಲ ಯೂರಿಯಾವನ್ನ ಮಾರಾಟ ಮಾಡಿ ದಾಖಲೆ ಬರೆದಿದ್ದೇವೆ ಎಂದರು. ನಮ್ಮ ಸಂಸ್ಥೆ ಮುಂದೆಯೂ ರೈತರ ಪರವಾಗಿ ನಿಂತು ರೈತರ ಒಳಿತಿಗೆ ಶ್ರಮಿಸಲಿದೆ ಎಂದರು. ಈ ವೇಳೆ ಟಿಎಪಿಸಿಎಂಎಸ್ನ ನಿರ್ದೇಶಕರುಗಳಾದ ಪರಮಕೃಷ್ಣೇಗೌಡ, ಎಚ್ಆರ್ ವೆಂಕಟೇಶ್ ಮೂರ್ತಿ, ತೋಟಿ ನಾಗರಾಜ್ ಇದ್ರು. ಈ ವರ್ಷ ಏನು ಮುಂಗಾರು ಪ್ರಾರಂಭ ಆಗ್ತು, ಆಗಿನಿಂದ ಇಲ್ಲಿವರೆಗೂ ಕೂಡ ಈ ರಾಜ್ಯದಲ್ಲಿ ಭಾಳಷ್ಟು ರಸಗೊಬ್ಬರದ ಕೊರತೆಯನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಯೂರಿಯಾ. ನಾವು ನಮ್ಮ ಸಂಸ್ಥೆ ವತಿಯಿಂದ ಇಫ್ಕೋ ಕಂಪ್ನಿಯವ್ರ ಜೊತೆ ಮಾತನಾಡಿ, ಸ್ಪೀಕ್ ಕಂಪ್ನಿಯವ್ರ ಜೊತೆ ಮಾತಾಡಿ, ವಿಪ್ಕೋ ಕಂಪ್ನಿಯವ್ರ ಜೊತೆ ಮಾತನಾಡಿ ನಾವು 1 ತಿಂಗಳಿಂದ ಸುಮಾರು 2,000ದಷ್ಟು ಚೀಲವನ್ನು ನಾವು ತರಿಸಿ ರೈತರಿಗೆ ನಾವಿವತ್ತು ನೀಡಿದೆವು. ನಮ್ಮ ಒಂದು ಸೊಸೈಟಿಯ ಉದ್ದೇಶ ಏನಪ್ಪ ಅಂದರೆ ರೈತರ ಹಿತವನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಎಲ್ಲ ಸಂದರ್ಭದಲ್ಲೂ ಈ ಅಭಾವದ ನಡುವೆನೂ ಕೂಡ ನಿನ್ನೆ ಮತ್ತು ಇವತ್ತು ಸುಮಾರು 37 ಟನ್ ಯೂರಿಯಾವನ್ನು ಇವತ್ತು ತರಿಸಿದ್ದೇವೆ. ಇದು ದಯಮಾಡಿ ರೈತರುಗಳು ಇದರ ಸೇವೆಯನ್ನು ಪಡೆಯಬೇಕು ಮತ್ತು ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಒಂದು ಸಂಸ್ಥೆ ರೈತರ ಪರವಾಗಿರುತ್ತೆ. ಜೊತೆಗೆ ಒಳ್ಳೆ ಒಂದು ಸೇವೆಯನ್ನು ನೀಡಲಿಕ್ಕೆ ನಾವು ಟೊಂಕ ಕಟ್ಟಿ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ತಿಳಿಸ್ಲಿಕ್ಕೆ ಬಯಸ್ತೀನಿ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ಗೊಬ್ಬರದ ವಿಚಾರದಲ್ಲಿ ಯಾವುದೇ ಲಾಭಾಂಶವನ್ನು ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಏನು ರೇಟ್ ಬರುತ್ತೆ ಅದೇ ರೇಟಿಗೆ ನಾವು ರೈತರಲ್ಲಿ ಗೊಬ್ಬರವನ್ನು ವಿತರಣೆ ಮಾಡಿ ರೈತರ ಅನುಕೂಲಕ್ಕಾಗಿ ಈ ಸೊಸೈಟಿನ ಇಟ್ಕೊಂಡು ನಾವು ಅದರಲ್ಲೂ ಎಲ್ಲ ವ್ಯವಹಾರವೂ ಸಹ ಪಾರದರ್ಶಕವಾಗಿ ಈ ಸೊಸೈಟಿ ಮುಖಾಂತರ ಎಲ್ಲ ಒಂದು ಮಳಿಗೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದೆಲ್ಲ ಇಂಪ್ರೂವ್ಮೆಂಟ್ಸನ್ನು ನಾವು ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಜನ ನಮ್ಮನ್ನು ಕೈ ಹಿಡಿತಾರೆ. ಮತ್ತು ಎಲ್ಲ ನಮ್ಮ 14 ಜನ ಅಭ್ಯರ್ಥಿಗಳನ್ನು ಅಂಶಾಹಿತ ಒಪ್ಪಿಕೊಂಡಿದ್ದಾರೆ ಅಂತ ಒಂದು ದೃಷ್ಟಿಯಿಂದ ನಮ್ಮನ್ನು ಕೈ ಹಿಡಿದು ನಮ್ಮ ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಹಾಗೂ ನಮ್ಮ ಶಾಸಕರು ಮಾಡಿರುವಂಥ ಒಂದು ಅಭಿವೃದ್ಧಿ ಕೆಲಸನ ಮನೆಗೆ ತೆಗೊಂಡು ನೀರಾವರಿ ಆಗಿರ್ಬೋದು, ಡೈರಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಎಲ್ಲ ಹಂತದಲ್ಲೂ ಈ ತಾಲೂಕಿನ ಅಭಿವೃದ್ಧಿ ಕಾರ್ಯದಲ್ಲಿ
ನಮ್ಮ ಶಾಸಕರು ನಿಂತುಗಳಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಎಲೆಕ್ಷನ್ ಚುನಾವಣೆ ನಡೀತಾ ಇದೆ. ದಯಮಾಡಿ ನಮ್ಮ ರೈತ ಬಾಂಧವರು ಇದನ್ನು ಮುಂದಿನ ಬೆಳವಣಿಗೆಗೆ ತಾವೆಲ್ಲ ಸಹಕಾರ ನೀಡಿ 14 ಜನ ಅಭ್ಯರ್ಥಿಗಳನ್ನು ಇದೇ ಅಕ್ಟೋಬರ್ ತಿಂಗಳ 19ರ ಭಾನುವಾರದಂದು ನಡೆಯುವ ಚನ್ನರಾಯಪಟ್ಟಣ ತಾಲೂಕು ಟಿಎಪಿಸಿಎಂಎಸ್ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ತಾಲೂಕಿನ ಬಾಗೂರು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಶುಕ್ರವಾರದಂದು ಬಿರುಸಿನ ಪ್ರಚಾರ ನಡೆಸಿದರು. ಟಿಎಪಿಸಿಎಂಎಸ್ 14 ನಿರ್ದೇಶಕ ಸ್ಥಾನಗಳ ಪೈಕಿ ಈಗಾಗಲೇ 7 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಗೊಂಡಿವೆ. ಇನ್ನುಳಿದ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮತ್ತು ಬಿಜೆಪಿಯ ಓರ್ವ ಅಭ್ಯರ್ಥಿಯ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಪ್ರಚಾರದಲ್ಲಿ ತೊಡಗಿದ್ದ ಮಾಜಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಹಾಲಿ ಅಭ್ಯರ್ಥಿ ಕುಂಬಾರಹಳ್ಳಿ ರಮೇಶ್ ಮಾತನಾಡಿ, ಹಿಂದೆ ನಷ್ಟದಲ್ಲಿದ್ದ ಟಿಎಪಿಸಿಎಂಎಸ್ ಅನ್ನು ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಅವರ ಸಹಕಾರದಿಂದ ಇಂದು ಪ್ರಸ್ತುತ ಲಾಭದಲ್ಲಿದೆ. ಮುಂಬರುವ ದಿನಗಳಲ್ಲೂ ಸಂಘ ಇನ್ನಷ್ಟು ಅಭಿವೃದ್ಧಿ ಹೊಂದಲು ಪುನಃ ಜೆಡಿಎಸ್ ಪಕ್ಷದ ನಿರ್ದೇಶಕರು ಆಡಳಿತ ಮಂಡಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಗೊಂಡರೆ ಸಾಧ್ಯವಾಗುತ್ತದೆ ಎಂದರು. ಟಿಎಪಿಸಿಎಂಎಸ್ನ ಅಧ್ಯಕ್ಷ ಅಭ್ಯರ್ಥಿ ಮರ್ಗೂರು ಅನಿಲ್ ಕುಮಾರ್ ಮಾತನಾಡಿ, ತಾಲೂಕು ವ್ಯವಸಾಯೋತ್ಪನ್ನ ಸಹಕಾರ ಸಂಘದ ಮೂಲಕ ಪಡಿತರ ಧಾನ್ಯ ವಿತರಣೆ ಹಾಗೂ ರೈತರಿಗೆ ರಸಗೊಬ್ಬರ ಮಾರಾಟ ಮಾಡಲಾಗುತ್ತಿದೆ. ಉತ್ತಮ ಆಡಳಿತ ದೃಷ್ಟಿಯಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳಾದ ಸಾಮಾನ್ಯ ಕ್ಷೇತ್ರದಿಂದ ಮರ್ಗೂರು ಅನಿಲ್ ಕುಮಾರ್, ನಂಜುಂಡೇಗೌಡ, ಬಿಸಿಎಂಬಿ ಕ್ಷೇತ್ರದಿಂದ ಕುಂಬಾರಹಳ್ಳಿ ರಮೇಶ್, ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ಮಮತಾ ಜಯಣ್ಣ, ಎಂ ತಾರಾಮಣಿ ಆನಂದ್, ಬಿಸಿಎಂಎ ಕ್ಷೇತ್ರದಿಂದ ಸಿಜೆ ಜಗದೀಶ್, ಪರಿಶಿಷ್ಟ ಜಾತಿ ಕ್ಷೇತ್ರದಿಂದ ಕುಂಬಾರಹಳ್ಳಿ ಕೆಆರ್ ರವಿಕುಮಾರ್ ಉಳಿದಿರುವ 7 ಸ್ಥಾನಗಳಿಗೆ ಸ್ಪರ್ಧೆ ಮಾಡಿದ್ದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಬಿಎಚ್ ಶಿವಣ್ಣ, ಬಾಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಣ್ಣೇಗೌಡ, ಟಿಎಪಿಸಿಎಂಎಸ್ ನೂತನ ನಿರ್ದೇಶಕರುಗಳಾದ ಪರಮಕೃಷ್ಣೇಗೌಡ, ತೋಟಿ ನಾಗರಾಜ್, ಮುಖಂಡರಾದ ಶಿವಶಂಕರ್ ಕುಂಟೆ, ರಾಮಚಂದ್ರು, ಬೋರ್ವೆಲ್ ಜಯಣ್ಣ, ಮನು, ಚಂದ್ರೇಗೌಡ, ಕಾಂತರಾಜ್, ಗೋವಿನಕೆರೆ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಅಭಿವೃದ್ಧಿ ಅಧಿಕಾರರು, ಸಹಕಾರ ರತ್ನ ಪ್ರಶಸ್ತಿ ವಿಜೇತರಾದಂಥ ಸನ್ಮಾನ್ಯ ಬಾಲಕೃಷ್ಣ ಅವರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಎಚ್ ಡಿ ರೇವಣ್ಣ ಹಿರಿಯ ನಾಯಕರು ಅವರ ಆಶೀರ್ವಾದದೊಂದಿಗೆ ಹಾಗೂ MLC ಸುರಾಜ್ ಅವರ ಒಂದು ಆಶೀರ್ವಾದದೊಂದಿಗೆ ನಾವು 7 ಜನ ಸ್ಪರ್ಧೆ ಮಾಡಿದ್ದೀವಿ. ಈ ಚುನಾವಣೆಯ ಮಾತು ಏನೆಂದರೆ, ಈಗಿನ ಪ್ರಸ್ತುತ ಅಧ್ಯಕ್ಷರಾದಂಥ ನಮ್ಮ ಅನಿಲ್ ಕುಮಾರ್ ಇದರಲ್ಲಿ, ಹಾಗೆ ನಮ್ಮ ವಿರೋಧ ಆಯ್ಕೆ ಅಂತ ತೋಟಿ ನಾಗಣ್ಣವರು, ನಟಕೆರೆ ನಾಗರಾಜ್ ಅವರು, ಮಾಜಿ ನಿರ್ದೇಶಕರು, ನಮ್ಮ ಮನೂರವರು, ಹಾಲಿ ನಿರ್ದೇಶಕರು, ಹಾಗೂ ನಮ್ಮ ಸೊಸೈಟಿಯ ನಿರ್ದೇಶಕರಾದಂಥ ಶಿವರ ರಮೇಶ್ ಅವರು, ರಾಮಕೃಷ್ಣ ಅವರು, ಮಾಜಿ ಅಧ್ಯಕ್ಷರಾದ ಪುರುಷೋತ್ತಮ್ ಅವರು, ಹಾಗೆ ನಮ್ಮ ಹಾಲಿ ಅಧ್ಯಕ್ಷ ಅಂತ ನಮ್ಮ ಸ್ವಾಮಣ್ಣ ಅವರು, ಮಾಜಿ ಅಧ್ಯಕ್ಷ ಚಂದ್ರಣ್ಣ, ಕೆಂಪೇಗೌಡರು, ನಮ್ಮ ರವಿ ಅವರು, ಹಾಗೂ ನಾಗಣ್ಣ ಅವರು, ಕಾಂತೂರ್ ಅವರು, ಸತೀಶ್ ಅಣ್ಣ, ಹಾಗೂ ನಮ್ಮ ಮಧು ಜಿಲ್ಲಾ ಪರಿಷತ್ತು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಂತ ಶ್ರೀಮಾನ್ ಕುಂಟೆ ಅವರು ಸಹ ಇಲ್ಲಿ ಆಗಮಿಸಿದರೆ, ಇಲ್ಲಿ ನಮ್ಮ ಹಿರಿಯರ ಅಂತ BS ಶಿವಣ್ಣವರು ಸಹ ಇಲ್ಲಿ ರಾಜ್ಯ ಫೆಡರೇಷನ್ನಿಂದ ನಮಗೆ ಬಹುಶಃ ಒಂದು 40 ಲಕ್ಷ ರೂಪಾಯಿ ದುಡ್ಡನ್ನ ನಮಗೆ ಸಹಾಯಧನ ಮಾಡಿದ್ದಾರೆ. ಆಗ ಈಗ ಈ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ನೇತೃತ್ವದಲ್ಲಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಈಗಲೂ ಸಹ ಒಂದು 60 ಲಕ್ಷ ರೂಪಾಯಿ ಠೇವಣಿ ಇಟ್ಟಿದ್ದೀವಿ. ಈಗಲೂ 1.25 ಕೋಟಿ 2 ಕೋಟಿ ಗೊಬ್ಬರದ ವಹಿವಾಟಿದೆ, 2 ಕೋಟಿ ಅಸೆಟ್ ಇಟ್ಟಿದ್ದೀವಿ. ಆದರೆ ಈ ನಮ್ಮ ಶಾಸಕರ ಒಂದು ಶ್ರಮದಿಂದ ಈ TAPSMS ಒಂದು ಒಳ್ಳೆಯ ಕಾರ್ಯ ಮಾಡಿದೆ. ಮಾಜಿ ಅಧ್ಯಕ್ಷರಂತ ಶಿವಣ್ಣವರು, ಕೃಷ್ಣೇಗೌಡರು ಅನೇಕರು ಅಧ್ಯಕ್ಷರು ಆಯಾ ಕಾಲಘಟ್ಟಕ್ಕೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ತಾವು ಬಾಗೂರಿನಲ್ಲಿ 107 ಮತಗಳಿವೆ, ಯಾರೂ ಸಹ ತಪ್ಪಿಸ್ದಂಗೆ ಒಬ್ಬರಿಗೆ 7 ಮತ ಇದೆ. ದಯಮಾಡಿ ಸಹಕರಿಸಿ 7 ಜನಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಕೇಳ್ಕೊಳ್ತೀನಿ. ನಮಸ್ಕಾರಗಳು. ಜೊತೆಯಾಗಿ ಒಂದು ನಂಬರ್ ಜನಸಂಖ್ಯೆ MR ಅನಿಲ್ ಕುಮಾರು, ಹೂವಿನ ಹಣ್ಣಿನ ಬುಟ್ಟಿ. 3ನೇದು CG ಜಗದೀಶ್, ಪ್ರೆಷರ್ ಕುಕ್ಕರ್. 4ನೇ ತಾರಾಮಣಿ ಆನಂದ್, ಸುತ್ತೇನಹಳ್ಳಿ ಫ್ಯಾನ್ ಗುರುತು. TN ನಂಜುಂಡೇಗೌಡರು, ನಮ್ಮ ಪಕ್ಕದ ದಣ್ಣಿನಹಳ್ಳಿ ಹೋಬಳಿಯ ನಾಯಕರು, ಮಾಜಿ ಅಧ್ಯಕ್ಷರು, ಅವ್ರದ್ದು ಗ್ಯಾಸು. ಮಮತಾ ಜಯಣ್ಣ, ಬೋರ್ವೆಲ್ ಜಯಣ್ಣ ಅಂತೇಳಿ ಅವರ ಮಿಸಸ್ ಮಮತಾ ಅವರು, ಅವರ ಗುರುತು ಬಂದು ಹೊರಗೆ ಯಂತ್ರ. ನಾನು ರಮೇಶ್ ಕುಂಬಾರಹಳ್ಳಿ, ನನ್ನ ಗುರುತು ಆಟೋ ರಿಕ್ಷಾ. ಇನ್ನೋರ್ವರು ಹಿಂದುಳಿದ ವರ್ಗದಿಂದ ಸ್ಪರ್ಧೆ ಮಾಡಿದ್ದಾರೆ. ನಮ್ಮೂರಿನವರೇ ರವಿಕುಮಾರ್ ಅಂತ. ಈ 7 ಜನಕ್ಕೆ ಮತಬಾಂಧವರು 7 ಮತವನ್ನು ಕೊಟ್ಟು ಸಹಕರಿಸಿ ಗೆಲ್ಲಿಸಬೇಕು. ಈ ಚುನಾವಣೆಯ ಗೆಲುವಿನಿಂದ ಸನ್ಮಾನ್ಯ ನಮ್ಮ ಶಾಸಕರಂತ ಬಾಲಣ್ಣವರು, ಹಿರಿಯ ಅಂತ ರೇವಣ್ಣವರು, ಪ್ರಜ್ವಲ್ ರೇವಣ್ಣವ್ರನ್ನ ಕೈ ಬಲಪಡಿಸೋ ಜೊತೆಗೆ ಇವತ್ತು ನಮ್ಮ ಸುರೇಶ್ ರೇವಣ್ಣನ ಬಲಪಡಿಸೋ ಜೊತೆಗೆ ನಮ್ಮ ಬಾಗೂರು ಸೊಸೈಟಿಗೂ ಸಹ ನಮ್ಮ TAPSMS ಫೆಡರೇಷನ್ನಿಂದ ಶಿವನೊಬ್ಬನೇ ಭಗವಂತ, ಅವನೇ ಲೋಕದ ಅಜ್ಞಾನ, ಅಂಧಕಾರ ದೂರ ಮಾಡುವ ಪ್ರಕಾಶದ ಬೆಳಕು.
ಅವನ ರೂಪವಾದ ದೀಪಾವಳಿ ಹಬ್ಬವನ್ನು ದೇಶದೆಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡುತ್ತಿರುವ ನಿಟ್ಟಿನಲ್ಲಿ ಇಡೀ ಮನುಕುಲಕ್ಕೆ ಒಳಿತಾಗಿ ಎಲ್ಲರೂ ದ್ವೇಷ ಅಸೂಯೆಯ ಮನೋಭಾವ ಬಿಟ್ಟು ಬದುಕಬೇಕೆಂದು ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ತಿಳಿಸಿದರು. ಬೆಳಕಿನ ಹಬ್ಬ ದೀಪಾವಳಿಯ ಅಂಗವಾಗಿ ಪಟ್ಟಣದ ಜನತೆಗೆ G4 ನ್ಯೂಸ್ ಮೂಲಕ ಶುಭ ಕೋರಿದ ಅವರು, ಜ್ಞಾನಾನಂದ ಸ್ವರೂಪ, ಪ್ರಕಾಶದ ಸ್ವರೂಪ ಶಿವ ಮಾತ್ರ. ಎಲ್ಲರೂ ದಿನನಿತ್ಯ ಅವನ ಜ್ಞಾನದಲ್ಲಿ ತೊಡಗಬೇಕು. ಅಂತರಾಳದ ದೀಪವನ್ನು ನಮ್ಮ ಆತ್ಮದಲ್ಲಿ ಬೆಳಗಬೇಕು. ಜ್ಞಾನದ ಎಣ್ಣೆಯೊಂದಿಗೆ ಅಣತೆ ಹಚ್ಚಿದಾಗ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಕಾಣಲು ಸಾಧ್ಯವೆಂದ ಅವರು, ಪ್ರತಿಯೊಬ್ಬರೂ ಧ್ಯಾನದಲ್ಲಿ ತೊಡಗಿದಾಗ ಆತ್ಮವಿಶ್ವಾಸ ಹೆಚ್ಚುತ್ತೆ. ಇದರಿಂದ ಪ್ರೀತಿ, ಶಾಂತಿ, ಸತ್ಯತೆ ಕಂಡುಕೊಳ್ಳಲು ಸಾಧ್ಯವೆಂದರು. ಇನ್ನು ಪಟ್ಟಣದ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ 48 ದಿನಗಳ ಗಣೇಶ ಮೂರ್ತಿಯ ವೇಳೆ ಪ್ರತಿದಿನ ಸ್ವಾಮಿಯವರ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದ ಇವರಿಗೆ ವಿಸರ್ಜನಾ ಮುನ್ನ ದಿನ ಪೆಂಡಾಲ್ ಸಮಿತಿಯು ಅಭಿನಂದಿಸಿತ್ತು. ಹಾಗೂ ಪಟ್ಟಣದ ಬ್ರಹ್ಮಕುಮಾರಿ ಸಮಾಜದಲ್ಲಿ ಮಾತಾಜಿ ಸುಶೀಲಕ್ಕನವರು ದೇಹತ್ಯಾಗ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಕೇಂದ್ರದಲ್ಲಿ ಶ್ರದ್ಧಾಂಜಲಿ ನಡೆಸಲಾಯಿತು. ಈ ವೇಳೆ ಲಕ್ಷ್ಮೀನಾರಾಯಣರವರು ಶ್ರದ್ಧಾಂಜಲಿ ಸಭೆಯಲ್ಲಿ ದೈವಗೀತೆ, ಶಾಂತಿ ಸಂದೇಶ ನೀಡಿದರು. ಈ ವೇಳೆ ಬ್ರಹ್ಮಕುಮಾರಿ ಸಮಾಜದ ಮೋಹನಕ್ಕ, ಸಂಜನಕ್ಕ ಸೇರಿ ಸಹೋದರ ಸಹೋದರಿಯರು ಇದ್ದರು. ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಅಜ್ಞಾನದ ಅಂಧಕಾರ ಕತ್ತಲೆ ದೂರ ಆಗಿ ಎಲ್ಲರ ಮನೆಯಲ್ಲೂ ಜ್ಞಾನದ ಬೆಳಕು ಮೂಡಲಿ ಅಂತ ನಾವು ಶುಭಾಶಯನ ಹಾರಿಸ್ತೇವೆ. ಅದರಿಂದ ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. ಇಡೀ ಜಗತ್ತಿಗೆಲ್ಲ ಜ್ಞಾನವನ್ನು ಕೊಡೋನು ಶಿವ ಒಬ್ಬನೇ, ಪ್ರಕಾಶದ ಬೆಳಕನ್ನು ಕೊಡೋನು ಶಿವ ಒಬ್ಬನೇ, ಇನ್ಯಾರೂ ಇಲ್ಲ. ಶಿವ ಒಬ್ಬನೇ ಎಲ್ಲ ಜಗತ್ತಿಗೆ. ಅದರಿಂದ ಎಲ್ಲರೂ ಒಬ್ಬ ಶಿವನನ್ನು ನೆನಪು ಮಾಡಿದಾಗ ನಮ್ಮ ಆತ್ಮರೂಪಿ ಬ್ಯಾಟ್ರಿ ಅನ್ನೋದು ಸದಾ ಉರಿತಾ ಇರುತ್ತೆ. ದೀಪವನ್ನು ಹಚ್ಚುತ್ತೀರ, ಅದು ಯಾವತ್ತೂ ಗಾಳಿಗೆ ಹಾರೋಗ್ಬಿಡುತ್ತೆ. ಆವತ್ತು ಎಣ್ಣೆ ಹಾಕಬೇಕು, ಬತ್ತಿ ಒಸಿಬೇಕು. ಅದರಿಂದ ಅದು ಶಾಶ್ವತ ಅಲ್ಲ, ಅಲ್ಪ ಕಾಲದ್ದು. ಅದರಿಂದ ನಮ್ಮ ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ನಮ್ಮ ಆತ್ಮ ದೀಪವನ್ನು ನಾವು ಉರಿಸ್ಕೊಂಡ್ರೆ ಸದಾ ಉರಿತಾ ಇರುತ್ತೆ. ಅದಕ್ಕೆ ಜ್ಞಾನದ ಎಣ್ಣೆಯನ್ನು ಹಾಕಿ, ಧ್ಯಾನದ ಎಣ್ಣೆಯನ್ನು ಹಾಕಿದಾಗ ಅದು ನಮ್ಮ ಆತ್ಮರೂಪಿ ಬ್ಯಾಟ್ರಿಯಿಂದ ಸದಾ ದೀಪ ಉರಿತಾ ಇರುತ್ತೆ. ಯಾವತ್ತು ಎಂದಿಗೂ ನಂದೋಗಲ್ಲ, ಆರೋಗಲ್ಲ. ನಮ್ಮ ಮನೆಯನ್ನು ಸದಾ ಜ್ಯೋತಿಯಾಗಿ ಬೆಳಗ್ತಾ ಇರುತ್ತೆ. ಸನ್ಯಾಸಿಗಳು ಕಾಡಿಗೆ ಹೋಗ್ತಾರೆ, ಮಠಕ್ಕೆ ಹೋಗ್ತಾರೆ, ಅಲ್ಲಿ ನಮಗೆ ಶಾಂತಿ ಬೇಕು ಅಂತ. ನಾವೆಲ್ಲರೂ ಅವರು ಹದ್ದಿನ ಸನ್ಯಾಸ ಮಾಡ್ತಾರೆ, ನಾವೆಲ್ಲೂ ಬೇಹದ್ದಿನ ಸನ್ಯಾಸನ ಮನೆಯಲ್ಲೇ ನಾವು ಬೆಳಗ್ಗೆ ಎದ್ದು ಅಮೃತ ವೇಳೆ ಧ್ಯಾನ ಮಾಡಿದಾಗ ನಮ್ಮ ಆತ್ಮರೂಪಿ ಬ್ಯಾಟ್ರಿ ಸದಾ ಉರಿತಾ ಇರುತ್ತೆ. ಅದರಿಂದ ತಮ್ಮ ಮನೆಯನ್ನು ದೀಪವನ್ನಾಗಿ ತಮ್ಮ ಆತ್ಮ ದೀಪವನ್ನು ಸದಾ ಬೆಳೆಸ್ಕೊತಾ ಇರಿ. ಆಗ ನಿಮ್ಮಲ್ಲಿ ಹೆಚ್ಚಿನ ಬೆಳಕನ್ನು ಪಡ್ಕೋಬೋದು. ಆತ್ಮವಿಶ್ವಾಸವನ್ನು ಹೆಚ್ಚುತ್ತೆ. ಆತ್ಮವಿಶ್ವಾಸದಿಂದ ಪ್ರೀತಿಯಲ್ಲಿರುತ್ತೆ ಶಾಂತಿ, ಶಾಂತಿಯಲ್ಲಿರುತ್ತೆ ಸತ್ಯತೆಯಲ್ಲಿರುತ್ತೆ ಸುಖ, ಶಾಂತಿ ಇದ್ದೇ ಇರುತ್ತೆ. ನಿಶ್ಚಯ ಇರಬೇಕು. ನಿಶ್ಚಯ ಇದ್ದರೆ ನಾವು ವಿಜಯಗಳೇ ಆಗಕ್ಕೆ ಸಾಧ್ಯ. ನಮ್ಮ ಮೇಲೆ ನಾವು ನಿಶ್ಚಯ ಇಟ್ಕೋಬೇಕು. ಇಡೀ ಚನ್ನರಾಯಪಟ್ಟಣ ತಾಲೂಕು ಜನಗಳಲ್ಲಿ ನಿಶ್ಚಯ ಇಟ್ಕೋಬೇಕು, ಡ್ರಾಮದಲ್ಲಿ ನಿಶ್ಚಯ ಇಟ್ಕೋಬೇಕು. ಒಬ್ಬ ಭಗವಂತನಲ್ಲಿ ನಿಶ್ಚಯ ಇಟ್ಕೊಂಡಾಗ ನಮ್ಮ ಆತ್ಮ ದೀಪವನ್ನು ನಾವು ಬೆಳೆಸ್ಕೊಂಡು ಹೆಚ್ಚಿನ ಬೆಳಕನ್ನು ಕಾಣಕ್ಕೆ ಸಾಧ್ಯ ಹೊರತು ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡಿ ಶಿವನನ್ನು, ಆಗ ನಮ್ಮ ಆತ್ಮರೂಪಿ ಕಾಣಕ್ಕೆ ಸಾಧ್ಯ. ನಮಗೆ ಜ್ಞಾನ ಯೋಗ 2 ರೆಕ್ಕೆಗಳಿದ್ದಾಗೆ, ಆ ರೆಕ್ಕೆಗಳು ಎರಡಿದ್ದಾಗ ನಾವು ಪಕ್ಷಿಯಾಗಿ ಹಾರಬಹುದು. ಎಲ್ಲರವನ್ನು ಜ್ಞಾನವನ್ನು ಯೋಗವನ್ನು ಮಾಡಿ ಆಗ ನಮ್ಮ ಮನೆ ಶುದ್ಧ ಬೆಳಕನ್ನು ನಾವು ಕಾಣಕ್ಕೆ ಸಾಧ್ಯ. ಕೈ ನೆನಪು ಮರೆಯಾಗಲಿ, ನೆನಪು ಚಿರವಾಗಲಿ. ನೀವೆಲ್ಲರೂ ಕಂಡ ಕನಸು ಹೊಸ ದಿನಗಳು ಬರಲಿ ಅಂತ ಶುಭಾಶಯನ ಹಾರೈಸ್ತೇನೆ. ಓಂ ಶಾಂತಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚನ್ನರಾಯಪಟ್ಟಣ TAPCMSನಲ್ಲಿ ದಾಖಲೆ ರಸಗೊಬ್ಬರ ಮಾರಾಟ. ಕಳೆದ ಸಾಲಿನಲ್ಲಿ 15 ಕೋಟಿ ರು ಗೊಬ್ಬರ ಮಾರಾಟ. ಎಲ್ಲೆಡೆ ಯೂರಿಯಾದ ಅಭಾವದ ನಡುವೆಯೂ 2,000 ಚೀಲ ಯೂರಿಯಾ ನೇರ ಮಾರಾಟದ ಹೆಗ್ಗಳಿಕೆ. ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ CN ಪುಟ್ಟಸ್ವಾಮಿ ಗೌಡ ಮಾಹಿತಿ. TAPCMS ಚುನಾವಣೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ಬಾಗೂರು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ. ಎಲ್ಲ 7 ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಅಭ್ಯರ್ಥಿಗಳು. ಉತ್ತಮ ಬೆಳವಣಿಗೆ ಸಾಧಿಸಿರುವ ಸಂಘದ ಮತ್ತಷ್ಟು ಸಾಧನೆಗೆ ನಮ್ಮನ್ನ ಬೆಂಬಲಿಸಿ ಎಂಬುದಾಗಿ ಮನವಿ. ಹಾಗೂ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಿನಲ್ಲಿ ಸುಖ ಸಂತೋಷ ನೀಡಲಿ ಎಂಬುದಾಗಿ ಪಟ್ಟಣದ ಜನತೆಗೆ ಶುಭ ಕೋರಿದ ಗೋರನಹಳ್ಳಿ ಲಕ್ಷ್ಮೀನಾರಾಯಣ್. ಮನಸ್ಸಿನ ಅಂಧಕಾರ ತೊಡೆದು ಜ್ಞಾನದ ಬೆಳಕು ಹರಿಯಲಿ ಎಂದರು.
ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.